ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ರೀಕನ್ಸಿಲೇಷನ್ ಆಗುತ್ತಾ, ಸೊ ನಿಮ್ಮ ಒಂದು ರೀಯೂನಿಯನ್ ಆಗುತ್ತಾ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಗೈಸ್, ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಇಂಟ್ಯೂಟಿವ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಓಕೆ, ಸೊ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಲೈಫಲ್ಲಿ ವಾಪಸ್ ಬರಬೇಕು ಅಂದ್ಕೊಳ್ತಾ ಇದ್ದಾರಾ, ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂದ್ಕೊಳ್ತಾ ಇದ್ದಾರಾ, ಇಲ್ವಾ, ರೀಕನ್ಸಿಲೇಷನ್ ಆಗುತ್ತಾ, ನೀವು ವೇಟ್ ಮಾಡಬೇಕಾ ಬೇಡವಾ, ಏನು ಒಂದು ಎನರ್ಜೀಸ್ ಇದೆ ನಿಮ್ಮ ಒಂದು ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ ಗೈಸ್, ಅಗೇನ್ ಐ ಆಮ್ ಟೆಲ್ಲಿಂಗ್, ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ನೀವು ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ ಇಶ್ಯೂಸ್ ಏನಾದರೂ ನಡೀತಾ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಅದರಿಂದ ಹೊರಗೆ ಬರಬೇಕು ಅಂದರೆ ನಾನು ಫೆಬ್ರವರಿ 11th ರಿಲೇಷನ್ಶಿಪ್ ವೆಬಿನಾರ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅದರ ಡೀಟೇಲ್ಸ್ನ ನಾನು ವಾಟ್ಸಪ್ಪಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ದಟ್ ನಾನು ನಿಮಗೆ ಡೀಟೇಲ್ಸ್ನೆಲ್ಲ ಕಳಿಸ್ಕೊಡ್ತೀನಿ. ಇಂಟ್ರೆಸ್ಟೆಡ್ ಇದ್ದವರು ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಒಂದು ರಿಲೇಷನ್ಶಿಪ್ ನಿಜವಾಗ್ಲೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಸೀರಿಯಸ್ ಆಗಿದ್ದೀರಾ, ಎಸ್ ನನ್ನ ಪರ್ಸನ್ ನನ್ನ ಜೊತೆಗೆ ವಾಪಸ್ ಬರಬೇಕು, ನಾವು ಮೊದಲಿನ ಥರ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಸಪೋಸ್ ನಿಮ್ಮಿಬ್ಬರ ಮಧ್ಯೆ ಕನೆಕ್ಟಿವಿಟಿ ಇದೆ, ಬಟ್ ಸ್ಟಿಲ್ ಮೊದಲಿನ ಥರ ಪ್ರೀತಿ ಇಲ್ಲ ಅಂದರೂ ಸಹ ಈ ಒಂದು ರಿಲೇಷನ್ಶಿಪ್ನ ನೀವು ಜಾಯ್ನ್ ಆಗಬಹುದು. ಅಥವಾ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲೂ ಕೂಡ ಏನೋ ಒಂದು ಇಶ್ಯೂಸ್ ನಡೀತಾ ಇದೆ, ಯಾವುದು ಸರಿ ಹೋಗ್ತಾ ಇಲ್ಲ ಅಂದರೆ ನೀವು ಈ ಒಂದು ರಿಲೇಷನ್ಶಿಪ್ನ ವೆಬಿನಾರ್ನ ನೀವು ಜಾಯ್ನ್ ಆಗಬಹುದು. ಇಂಟ್ರೆಸ್ಟೆಡ್ ಇದ್ದವರು ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್. ಹೋಪ್ ಟಾಪಿಕ್ ಗೊತ್ತಾಯಿತು ಅಂದ್ಕೊಳ್ತೀನಿ. ನಿಮ್ಮ ಒಂದು ರೀಕನ್ಸಿಲೇಷನ್ ಆಗುತ್ತಾ ಆಗೋದಿಲ್ವಾ, ಏನು ಯೂನಿವರ್ಸ್ ಹೇಳ್ತಾ ಇದ್ದಾರೆ, ಏನು ಗೈಡೆನ್ಸ್ ಸಿಗ್ತಾ ಇದೆ, ಏನು ನಿಮ್ಮ ಪರ್ಸನ್ ಎನರ್ಜೀಸ್ ಏನಿದೆ ನೋಡೋಣ. ಓಕೆ, ಜಸ್ಟ್ ಗಾಟ್ ದೀಸ್ 2 cards. Bottom of the card, 5 of swords, 6 of swords, ace of wands, the devil, okay, 5 of pentacles, 9 of cups and 5 of swords. ಸೊ ಎಲ್ಲೋ ಒಂದು ಕಡೆ ನೀವು ಥಿಂಕ್ ಮಾಡ್ತಾ ಇರೋದು ಮೂವ್ ಆನ್ ಆಗಬೇಕು ಅಂತ. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ ಏನಿತ್ತು ತುಂಬ ಕಂಟ್ರೋಲಲ್ಲಿತ್ತು, ತುಂಬಾ ಮ್ಯಾನಿಪುಲೇಷನ್ಸ್ ಅನ್ನೋದಿತ್ತು, ತುಂಬಾ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಈ ಒಂದು ರಿಲೇಷನ್ಶಿಪ್ ಅನ್ನೋದು ಇತ್ತು ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ಪರ್ಸನ್ ಏನಿದ್ದಾರೆ, ನಿಮ್ಮ ಒಂದು ಪರ್ಸನ್ ಏನಿದ್ರು ಅವರು ನಿಮಗೆ ಚೀಟ್ ಮಾಡಿ ಹೋಗಿದ್ದಾರೆ ಅಂತ ಹೇಳಬಹುದು. ಎಲ್ಲೋ ಒಂದು ಕಡೆ ತುಂಬ ಕಂಟ್ರೋಲಿಂಗಲ್ಲಿ ಇದ್ಕೊಂಡು, ಅಥವಾ ನಿಮಗೆ ಒಂದು ಚೀಟ್ ಅನ್ನೋದು, ಅಥವಾ ದುಡ್ಡಿನ ವಿಚಾರದಲ್ಲಿ ನಿಮಗೆ ಚೀಟ್ ಆಗಿರಬಹುದು ಈ ಒಂದು ಪರ್ಸನ್ ಕಡೆಯಿಂದ. ಸೊ ಅದಕ್ಕೋಸ್ಕರ ಈ ಒಂದು ಪರ್ಸನ್ನ ಒಂದು ರೀಕನ್ಸಿಲೇಷನ್ ಏನಿದೆ, ಸ್ವಲ್ಪ ಒಂದು ಅಡೆತಡೆಗಳು ಜಾಸ್ತಿ ಇದೆ ಅಂತ ಹೇಳಬಹುದು. ಎಲ್ಲೋ ಒಂದು ಕಡೆ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ ಅಂತ ಹೇಳಬಹುದು. ಜರ್ನಿ ಅನ್ನೋದು ಇನ್ನೂ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಬರಬೇಕು ಅಂದರೆ ಪಾಸ್ಟಲ್ಲಿ ಆಗಿರುವಂತಹ ಒಂದು ರಿಗ್ರೆಷನ್ಸ್ ಏನಿದೆ, ಒಂದು ಇನ್ಸಿಡೆಂಟ್ಸ್ ಏನಿದೆ, ಅದನ್ನೆಲ್ಲ ನೀವು ಹೊರಗೆ ತಗೋಬೇಕು, ಮರ್ತು ಹೋಗಬೇಕು, ಲೆಟ್ ಗೋ ಮಾಡಬೇಕು ಅಂತ ಬರ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಡೆವಿಲ್ ಕಾರ್ಡ್ ಬಂದಿದೆ. ಈ ಒಂದು ರಿಲೇಷನ್ಶಿಪ್ ತುಂಬಾ ಫಿಸಿಕಲ್ ಆಗಿನೂ ಕೂಡ ಒಂದು ಬಾಂಡಿಂಗ್ ಅನ್ನೋದು ಬೆಳೆದಿತ್ತು ಅಂತ ಹೇಳಬಹುದು. ಎಮೋಷ್ನಲ್ ಬಾಂಡಿಂಗ್ ಆ್ಯಂಡ್ ಫಿಸಿಕಲ್ ಬಾಂಡಿಂಗ್ ಎರಡೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದೆ ಅಂತ ಹೇಳಬಹುದು. ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ಒಂದು ರೀತಿಯಲ್ಲಿ ತಪ್ಪು ಸರಿ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಆಲ್ ಆಫ್ ಅ ಸಡನ್ ಈ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಆಗ್ತಾರೆ, ಆಲ್ ಆಫ್ ಅ ಸಡನ್ ನಿಮ್ಮ ಜೊತೆಗೆ ಕ್ಲೋಸ್ ಆಗ್ತಾರೆ, ಮತ್ತು ಪ್ರೀತಿ ಅನ್ನೋ ಒಂದು ಅಟ್ಯಾಚ್ಮೆಂಟ್ ಅನ್ನೋದನ್ನು ಅವರೇ ನಿಮಗೆ ತೋರಿಸ್ಕೊಡ್ತಾರೆ. ಆ್ಯಂಡ್ ಆಲ್ ಆಫ್ ಅ ಸಡನ್ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ನೀವು ತುಂಬಾ ಸ್ಟ್ರೆಸ್ಸಲ್ಲಿ ಇರ್ತೀರಾ. ಯಾಕೆ ನಾನು ಬಿಟ್ಟು ಹೋದರು, ಯಾಕೆ ಈ ಥರ ಆಗ್ತಾ ಇದೆ,
ಬ್ರೇಕಪ್ ಆಗಿದೆ, ಕಾರಣ ಇಲ್ಲದೇ ಬ್ಲಾಕ್ ಮಾಡಿದ್ದಾರೆ, ಮಾತುಕತೆ ಇಲ್ಲ ಅಂತಂದರೆ ಜಸ್ಟ್ ಬಿಕಾಸ್ ಅವ್ರಿಗೆಲ್ಲೋ ಒಂದು ಕಡೆ ಫಿನಾನ್ಷಿಯಲಿ ಅವರ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ. ಅದಕ್ಕೋಸ್ಕರ ಅವರು ಸದ್ಯಕ್ಕೆ ಯಾವ ಒಂದು ವಿಚಾರದಲ್ಲೂ ಡಿಸಿಷನ್ಸ್ ಆಗಲಿ ಆ್ಯಕ್ಷನ್ಸ್ಗಳಾಗಲಿ ತೊಗೊಳ್ಳೋದಕ್ಕೆ ರೆಡಿ ಆಗ್ತಾ ಇಲ್ಲ ಅಂತ ಹೇಳಬಹುದು. ಬಟ್ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಹತ್ರಕ್ಕೆ ಬರಬೇಕು ಆ್ಯಂಡ್ ನಿಮ್ಮ ಹತ್ರ ಅಪೊಲಜೈಸ್ ಮಾಡಬೇಕು, ಸಾರಿ ಕೇಳಬೇಕು ಆ್ಯಂಡ್ ಅಗೇನ್ ಈ ಒಂದು ರಿಲೇಷನ್ಶಿಪ್ಗೆ ಇನ್ನೊಂದು ಚಾನ್ಸ್ ಅನ್ನೋದನ್ನು ಕೇಳಬೇಕು ಅಂತ ಈ ಒಂದು ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಮಾಡಿರುವಂತಹ ದ್ರೋಹ ಏನಿದೆ, ನೋವು ಏನಿದೆ, ನಿಮಗೆ ಯಾವಾಗ ನೀಡಿತ್ತೋ ಆವಾಗ ನಿಮ್ಮ ಜೊತೆ ಸಾಥ್ ಕೊಡದೇನೆ ಬಿಟ್ಟು ಹೋಗಿರುವಂತಹ ಒಂದು ಇನ್ಸಿಡೆಂಟ್ಸ್ ಆಗಿರುವಂತಹ ಕಾರಣ ಅದು ನಿಮ್ಮ ಮನಸ್ಸಲ್ಲಿ ಆಳವಾಗಿ ಕೂತಿದೆ. ಎಲ್ಲೋ ಒಂದು ಕಡೆ ನೀವೊಂದು ಪರ್ಸನ್ ಬಂದರೆ, ಈ ಒಂದು ಪರ್ಸನ್ ನನ್ನ ಹತ್ರ ಬಂದರೆ ನಾನು ಕೇಳಬೇಕು, ನನಗೆ ಎಷ್ಟೊಂದು ಪ್ರಶ್ನೆಗಳಿದೆ, ಯಾಕೆ ಹಾಗೆ ಮಾಡಿದ್ರು, ಯಾಕೆ ನಾನು ಬಿಟ್ಟು ಹೋದ್ರು, ನಾನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಸದ್ಯಕ್ಕೆ ಆ ಉತ್ತರಗಳು ಇನ್ನೂ ಸಿಗೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಸಪೋಸ್ ಇಲ್ಲಿ ಆಲ್ಮೋಸ್ಟ್ ಈ ಒಂದು ಪರ್ಸನ್ ನಿಮ್ಮ ಹತ್ರಕ್ಕೆ ಬರೋ ಅಷ್ಟರಲ್ಲಿ ಇಲ್ಲಿ ಕೆಲವರು ಆಲ್ರೆಡಿ ಮೂವ್ ಆನ್ ಆಗುವಂಥ ಡಿಸಿಷನ್ಸ್ ನಿಮ್ಮ ಲೈಫಲ್ಲಿ ನೀವು ತೊಗೊಂಡಿರ್ತೀರಾ ಅಂತ ಹೇಳಬಹುದು. ಆ್ಯಂಡ್ ಸಮ್ ಪೀಪಲ್ ಆರ್ ಆಲ್ರೆಡಿ ಮೂವ್ಡ್ ಆನ್ ಅಂತ ಹೇಳಬಹುದು. ಬಟ್ ಎಲ್ಲೋ ಒಂದು ಕಡೆ ನೀವು ಒಂದು ಸ್ಟೇಬಲ್ ಆಗಿರ್ತೀರ, ನೀವು ಒಂದು ಸ್ಟ್ರಾಂಗ್ ಆಗಿರ್ತೀರ, ಆ ಒಂದು ಟೈಮಲ್ಲಿ ಈ ಒಂದು ಪರ್ಸನ್ ಬರ್ತಾರೆ. ಬಟ್ ಆವಾಗ ಈ ಪರ್ಸನ್ಗೆ ನೀವು ಹೇಳ್ತೀರಾ ನೋ ಐ ಆಲ್ರೆಡಿ ಮೂವ್ಡ್ ಆನ್ ಅಂತ ನೀವು ಹೇಳ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಆವಾಗ ಗಿಲ್ಟ್ ಫೀಲ್ ಮಾಡ್ತಾರೆ, ನನ್ನ ಪರ್ಸನ್ ನಾನು ಮಿಸ್ ಮಾಡಿಕೊಂಡೆ, ನಾನು ಯಾವುದೋ ಒಂದು ಗೋಲ್ಡ್ ಸರ್ಚಿಂಗಲ್ಲಿ ಡೈಮಂಡ್ನ ನಾನು ಲೂಸ್ ಮಾಡಿಕೊಂಡೆ, ಈ ರೀತಿ ಒಂದು ರಿಗ್ರೆಷನ್ ಫೀಲಲ್ಲಿ ಅವ್ರು ಇರ್ತಾರೆ ಅಂತ ಹೇಳ್ಬಹುದು. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ನೋವಿದೆ ಬಿಕಾಸ್ ನೀವು ತುಂಬ ಟ್ರೂ ಹಾರ್ಟೆಡ್ ಆಗಿ ಇವ್ರನ್ನ ಪ್ರೀತಿಸಿದ್ರಿ. ಬಟ್ ಈ ಪರ್ಸನ್ ನಿಮ್ಮನ್ನ ಬಹುಶಃ ಇಂಟೆನ್ಷನಲಿ ಅಥವಾ ನಾನ್ ಇಂಟೆನ್ಷನಲಿ ಅವರ ಒಂದು ಪರಿಸ್ಥಿತಿಗಳ ವಿಚಾರದಲ್ಲಿ ಸಿಕ್ಕಾಕೊಂಡು ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಬಹುದು. ಜಸ್ಟ್ ಬಿಕಾಸ್ ಅವ್ರಿಗೆ ಫಿನಾನ್ಷಿಯಲಿ ಲಾಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಕಡೆಯಿಂದ ಒಂದು ಆಸ್ತಿ ವಿಚಾರವಾಗಿ ಜಗಳಗಳಾಗಿರಬಹುದು, ಫ್ಯಾಮಿಲಿಯಿಂದ ಹೊರಗೆ ಬಂದಿರಬಹುದು ಇವರು. ಆ ಒಂದು ವಿಚಾರದಲ್ಲೂ ಕೂಡ ಯಾವುದನ್ನು ಹೇಳ್ಕೊಳಕ್ಕಾಗದೆ ನಿಮ್ಮಿಂದ ದೂರ ಉಳಿದಿರಬಹುದು. ಬಟ್ ಅದು ನಿಮಗೆ ಏನೇ ಇದ್ರೂ ಆ ಒಂದು ಟೈಮಲ್ಲಿ ಅವ್ರು ನಿಮಗೆ ಹೇಳಬೇಕಾಗಿತ್ತು, ಈ ರೀತಿ ಆಗಿದೆ, ಈ ರೀತಿ ಇಲ್ಲ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಬಹುಶಃ ನೀವು ಸಹಾಯ ಮಾಡ್ತಿದ್ರಿ. ಬಟ್ ವಿತೌಟ್ ಅ ರೀಸನ್ ಆಲ್ ಆಫ್ ಅ ಸಡನ್ ಅವ್ರು ಬ್ಲಾಕ್ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಇನ್ನೂ ಕಾಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾ ನೀವು ಮೂವ್ ಆನ್ ಆಗುವಂತಹ ಚಾನ್ಸಸ್ ಇಲ್ಲಿ ತುಂಬ ಕಾಣ್ತಾ ಇದೆ. ಬಟ್ ಅವರು ವಿತಿನ್ 6 to 9 ಮಂತ್ಸಲ್ಲಿ ಅವ್ರು ಮತ್ತೆ ಬರ್ತಾರೆ ನಿಮ್ಮ ಲೈಫಲ್ಲಿ, ಸಾರಿ ಅನ್ನೋದು ಕೂಡ ಕೇಳ್ತಾರೆ. ಬಟ್ ನೀವು ಅವಾಗ ಹೇಳ್ತೀರಾ ಐ ಮೂವ್ಡ್ ಆನ್, ಥ್ಯಾಂಕ್ ಯು, ಯು ವಿಲ್ ಜಸ್ಟ್ ಸೇ ದಿಸ್, ನಾನು ಮೂವ್ ಆನ್ ಆಗಿದ್ದೀನಿ, ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್, ನೀನೇನೇ ಮಾಡಿರು ಥ್ಯಾಂಕ್ಸ್ ಫಾರ್ ಯುವರ್ ಎವ್ರಿಥಿಂಗ್ ಅಂತ ನೀವು ಹೇಳ್ತೀರಾ. ಆ್ಯಂಡ್ ಯು ಟುಕ್ ಅ ಡಿಸಿಷನ್ ಅಂತ ಹೇಳ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಸಚ್ ಇನ್ ಕೇಸ್ ನಿಮ್ದೇನಾದರೂ ಮನಸ್ಸು ಚೇಂಜ್ ಆಗಿ ಈ ಒಂದು ಪರ್ಸನ್ಗೆ ಇನ್ನೊಂದು ಅವಕಾಶ ಕೊಡಬೇಕು ಅಂತ ನಿಮಗನ್ಸಿದ್ರೆ, ಆ ಒಂದು ಸಂದರ್ಭ ಬಂದರೆ ಡೆಫಿನೆಟ್ಲಿ ನಿಮಗನ್ಸಿದ್ರೆ ಆ ಒಂದು ಸಿಚುವೇಶನ್ನಲ್ಲಿ ಕೊಡಿ. ಅಥವಾ ಇಲ್ಲ ಈ ಒಂದು ಪರ್ಸನ್ ಡಿಸರ್ವ್ ಇಲ್ಲ, ಈ ಒಂದು ಇನ್ನೊಂದು ಚಾನ್ಸಿಗೆ ಡಿಸರ್ವ್ ಇಲ್ಲ ಅಂದಾಗ ಜಸ್ಟ್ ಯು ಕ್ಯಾನ್ ಸೇ ಐ ಮೂವ್ಡ್ ಆನ್ ಅಂತ ಹೇಳಬಹುದು. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.